ಹಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಎಲ್ಲೂ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಯಾರಿಂದ ಕೂಡ ನಿಮಗೆ ಸಾಲ ಸಿಗ್ತಾ ಇಲ್ಲ ಅಂತಂದರೆ ಇವತ್ತಿನ ವಿಡಿಯೋನಲ್ಲಿ 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ ಗೈಸ್. ಇದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಆ್ಯಪಲ್ಲಿ ನನಗೆ 2 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಕೂಡ ಸಿಕ್ಕಿದೆ ಆ್ಯಂಡ್ ನಿಮಗೂ ಕೂಡ ಸಿಗುತ್ತೆ. ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಆ್ಯಂಡ್ ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗುತ್ತೆ ಆ್ಯಂಡ್ ಯಾರಿಗೆಲ್ಲ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೊಳಕ್ಕೆ ಪ್ರಾಸೆಸ್ ಇರುತ್ತೆ, ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಸೊ ಅದಕ್ಕೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ಗೈಸ್. ಫಸ್ಟು ಈ ಒಂದು ಅಪ್ಲಿಕೇಶನ್ನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ. ಅದಾದ ನಂತರ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅಪ್ಲಿಕೇಶನ್ ಯಾವುದು ಅಂತ, ಓಕೆನಾ. ಸೊ ಫಸ್ಟು ಇಲ್ಲಿ 2 ಥರದ ಲೋನ್ ಸಿಗುತ್ತೆ. ಫಸ್ಟು ಬಂದ್ಬಿಟ್ಟು ಕ್ಯಾಶ್ ಲೋನ್ 5,000ರಿಂದ 2 ಲಕ್ಷ ರೂಪಾಯಿವರೆಗೆ ಆ ಲೋನ್ ಸಿಗುತ್ತೆ ಆ್ಯಂಡ್ ಇಲ್ಲಿ 6 ತಿಂಗಳಿಂದ 12 ತಿಂಗಳವರೆಗೆ ಟೆನ್ಯೂರ್ ಇರುತ್ತೆ ಆ್ಯಂಡ್ ನೀವು ಎನಿ ಟೈಮ್ ನೀವು ಕ್ಲೋಸ್ ಮಾಡ್ಕೋಬೋದು ಈ ಒಂದು ಲೋನ್ನ. ಆ್ಯಂಡ್ ನೆಕ್ಸ್ಟು ಲೆವೆಲಪ್ ಲೋನ್ ಅಂತ 2ನೇ ಲೋನ್ ಇದು. ಈ ಒಂದು ಲೋನ್ನಲ್ಲಿ ನಿಮಗೆ 1,000 ರೂಪಾಯಿಂದ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಲೆವೆಲಪ್ ರೀತಿಯಲ್ಲಿ ಸಿಗುತ್ತೆ. ಅಂದರೆ ಫಸ್ಟ್ ನಿಮಗೆ 1,000 ರೂಪಾಯಿ ಸಿಕ್ಕರೆ ನಂತರ 2,000 ರೂಪಾಯಿ ಸಿಗುತ್ತೆ. ಇದೇ ರೀತಿಯಾಗಿ 5,000 ರೂಪಾಯಿ ಸಿಗುತ್ತೆ, ನಂತರ 10,000 ರೂಪಾಯಿ, 15,000 ರೂಪಾಯಿ, ಈ ರೀತಿಯಾಗಿ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಲೆವೆಲಪ್ ಲೋನ್ ಸಿಗುತ್ತೆ. ಟೋಟಲ್ ಬಂದ್ಬಿಟ್ಟು 3 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಗೈಸ್, ಓಕೆ. ಆ್ಯಂಡ್ ಈ ಒಂದು ಲೋನ್ ಅಮೌಂಟು 6 ತಿಂಗಳವರೆಗೂ ಸಿಗುತ್ತೆ. ಇನ್ಸ್ಟಂಟ್ ಡಿಸ್ಪೋಸ್ ಆಗುತ್ತೆ. ಎನಿ ಟೈಮ್ ಇದನ್ನು ಕೂಡ ನೀವು ಕ್ಲೋಸ್ ಮಾಡ್ಕೋಬೋದು ಲೋನ್ನ, ಓಕೆ. ಆ್ಯಂಡ್ ಫಸ್ಟು ಕ್ಯಾಶ್ ಲೋನ್ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ ಆ್ಯಂಡ್ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಕ್ಯಾಶ್ ಲೋನ್ ಅಂತಿದೆ, ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಅಪ್ಲಿಕೇಶನ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿಯಾಗಿ ನಿಮಗೆ 5,000ರಿಂದ ಎಷ್ಟುವರೆಗೂ ಅಂದರೆ 2 ಲಕ್ಷ ರೂಪಾಯಿವರೆಗೂ ಬೇಕು, ಹೌದಾ. ಸೊ ಇಲ್ಲಿ ನಾನು 2 ಲಕ್ಷ ರೂಪಾಯಿವರೆಗೆ ನಾನು ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೆನ್ಯೂರ್ ಸೆಲೆಕ್ಟ್ ಮಾಡಲಿಕ್ಕೆ ಕೇಳ್ತಾ ಇದೆ. 6 ತಿಂಗಳಿಂದರೆ 6 ತಿಂಗಳು, 12 ತಿಂಗಳಂದರೆ 12 ತಿಂಗಳು. ನಿಮಗೆ ಎಷ್ಟು ತಿಂಗಳವರೆಗೆ ಬೇಕೋ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ನನಗೆ 12 ತಿಂಗಳೇ ರೆಕಮೆಂಡ್ ಮಾಡ್ತಾ ಇದೆ. ಸೊ ನಾನು ಇಲ್ಲಿ 12 ತಿಂಗಳವರೆಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು 72% ಇಲ್ಲಿ ಟೋಟಲ್ ಇಂಟ್ರೆಸ್ಟನ್ನು ಸೇವ್ ಮಾಡ್ಕೋಬೋದು ಕ್ಲೋಸ್ ಮಾಡೋದ್ರಿಂದ, ಓಕೆನಾ. ಎನಿ ಟೈಮ್ ನಾನು ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ಮಂತ್ಲಿ EMI ನೋಡ್ತಾ ಇರ್ಬೋದು, 20,814 ರೂಪಾಯಿ ಮಂತ್ಲಿ EMI ಆಗ್ತಾ ಇದೆ. ಆ್ಯಂಡ್ ಇಂಟ್ರೆಸ್ಟ್ ರೇಟು ಪರ್ ಮಂತ್ 2.4%. ಆ್ಯಂಡ್ ಇನ್ನೊಂದು ನಿಮಗೆ ಟ್ರಿಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ನೀವು ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊತಿರ್ತೀರಲ್ವ, ನಿಮಗೆ ಡಿಸೈರ್ಡ್ ಅಮೌಂಟ್ ಎಷ್ಟಿದೆ ಅಂದರೆ ನೀವು ಎಷ್ಟು ಲೋನ್ ಅಮೌಂಟ್ ಬೇಕೋ ಅದಕ್ಕಿಂತ ಜಾಸ್ತಿನೇ ಅಪ್ಲೈ ಮಾಡಿಕೊಡಿ. ಏಕೆಂತಂದರೆ ಒಂದೊಂದು ಸರಿ ಇಲ್ಲಿ ಸಿಬಿಲ್ ಮೇಲೆ ಕಡಿಮೆ ಲೋನ್ ಅಮೌಂಟೇ ನಿಮಗೆ ಕೊಡೋದ್ರಿಂದ ಸೊ ನೀವು ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಅದ್ರ ಅರ್ಧ ನಿಮಗೆ ಸಿಗುತ್ತೆ, ಓಕೆ. ಇಲ್ಲಿ 2 ಲಕ್ಷ ನಾನು ಅಪ್ಲೈ ಮಾಡ್ಕೊತಿದ್ದೀನಿ ಅಂತಂದರೆ 2 ಲಕ್ಷನೂ ನನಗೆ ಸಿಗೋಲ್ಲ. ಸೊ 1.5 ಲಕ್ಷ ರೂಪಾಯಿ ಈ ರೀತಿಯಾಗಿ ನನಗೆ ಸಿಗ್ಬೋದು, ಓಕೆ. ಸೊ ಈ ರೀತಿಯಾಗಿ ಇದು ಆಪ್ರೇಟ್ ಆಗುತ್ತೆ, ನೀವು ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ಎಲ್ಲನೂ ಗೇಮ್ ಇಲ್ಲಿ ಬಂದ್ಬಿಟ್ಟು ಲೈಕ್ ನಿಮ್ಮದು ಸಿಬಿಲ್ ಮೇಲೇ ಇರುತ್ತೆ ಆ್ಯಂಡ್ ರಿಸ್ಕ್ ಪ್ರೊಫೈಲ್ ಮೇಲೆ ಇಂಟ್ರೆಸ್ಟ್ ಹಾಕ್ತಾರೆ. ಬಟ್ ಆದರೆ ಸಿಬಿಲ್ ಮೇಲೆ ಇಲ್ಲಿ ಲೋನ್ ಕೊಡ್ತಾರೆ, ನಂತರ ಇನ್ಕಮ್ ಮೇಲೆ ಲೋನ್ ಕೊಡ್ತಾರೆ, ಓಕೆನಾ. ಸೊ ಅದನ್ನು ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ನಿಮ್ಗೆ ಎಷ್ಟು ಲೋನ್ ಬೇಕೋ ಅದ್ರ ಡಬಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳಿ, ಓಕೆ. ಅದಕ್ಕಿಂತ ಕೆಳಗಡೆ ನಿಮಗೆ ಲೋನ್ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ಈಗ ಫಸ್ಟು ನಿಮ್ಮದು ಲೋನ್ ಅಪ್ರೂವ್ ಮಾಡಲಿಕ್ಕೆ ಎಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಲೋನ್ ಪರ್ಪಸ್ ನೋಡ್ತಾ ಇರ್ಬೋದು. ಲೋನ್ ಏನಕ್ಕೆ ನೀವು ತೊಗೊತಾ ಇದ್ದೀರಾ, ಬಿಸ್ನೆಸ್ ಒಳಗೆ ಅಥವಾ ಇಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ಗೋಸ್ಕರನ ಅಥವಾ ಯಾವುದಕ್ಕೋಸ್ಕರ ನೀವು ತೊಗೊತಾ ಇದ್ದೀರಾ, ನೀವು ಜಸ್ಟ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಜುಕೇಷನ್ ಲೆವೆಲ್ ಕೇಳುತ್ತೆ, ಎಲ್ಲಿವರೆಗೂ ಓದಿದ್ದೀರಾ, ಬಿಲೋ 10th ಅಥವಾ 10th ಅಥವಾ 12th, ಓಕೆ, ಸೆಕೆಂಡ್ರಿ ಸ್ಕೂಲಾ ಅಥವಾ ಬ್ಯಾಚುಲರ್ಸಾ ಅಥವಾ ಮಾಸ್ಟರ್ಸಾ, ಡಾಕ್ಟರೇಟಾ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಹೌಸಿಂಗ್ ಟೈಪ್ ಕೇಳ್ತಾರೆ, ಅಂದರೆ ರೆಂಟೆಡ್ ಮನೆಯಲ್ಲಿ ಇದ್ದೀರಾ ಅಂದರೆ ಬಾಡಿಗೆ ಮನೆಯಲ್ಲಿ ಇದ್ದೀರಾ, ಸೆಲ್ಫ್ ಓನ್ ಮನೆ ಸ್ವಂತ ಮನೆಯಲ್ಲಿ ಇದ್ದೀರಾ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆಕ್ಯುಪೇಷನ್ ಕೇಳ್ತಾರೆ, ಅಂದರೆ ನೀವು ಸ್ಯಾಲರಿಡ್ ಪರ್ಸನ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ. ಈವನ್ ಇಲ್ಲಿ ಸ್ಟೂಡೆಂಟ್ ಮತ್ತು ಹೌಸ್ ವೈಫ್ಗೂ ಕೂಡ ಇಲ್ಲಿ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಓಕೆ. ಸೊ ಅಷ್ಟು ಬೆಸ್ಟ್ ಇದೆ ಗೈಸ್ ಅಪ್ಲಿಕೇಶನ್ ಅನ್ನೋದು. ನಂತರ ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ ಅಥವಾ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ, ಎಂಪ್ಲಾಯ್ಮೆಂಟ್ ಟೈಪ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ ನಂತರ ಬಂದ್ಬಿಟ್ಟು ಇಲ್ಲಿ ನೀವು ಎಷ್ಟು ವರ್ಷದಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, 1 ಇಯರಿಂದ 2 ಇಯರ್ಸಾ, 3 ಇಯರಿಂದ 5 ಇಯರ್ಸಾ, ನೀವು ಈ ರೀತಿಯಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಇಲ್ಲಿ ಕಂಪನಿ ಅಥವಾ ಶಾಪ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ, ಓಕೆ. ನಂತರ ಇಲ್ಲಿ ಫೀಲ್ಡ್ ಅಥವಾ ಇಂಡಸ್ಟ್ರಿ, ಯಾವೊಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಜಾಬ್ ಕೇಳುತ್ತೆ, ನೀವು ಯಾವ ಒಂದು ಇಂಡಸ್ಟ್ರಿ ಅಥವಾ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಸೊ ಅದ್ರ ಮೇಲೇ ಇಲ್ಲಿ ನಿಮಗೆ ಜಾಬ್ ಬರುತ್ತೆ. ಆ ಒಂದು ಜಾಬ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ. ಕಲೆಕ್ಷನ್ ಏಜೆಂಟ್ ಆಗಿರ್ಬೋದು, ಫೈನಾನ್ಸಲ್ಲಿ ಬಂದ್ಬಿಟ್ಟು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸಲ್ಲಿ ಕಲೆಕ್ಷನ್ ಏಜೆಂಟು, ಓಕೆ. ಸೊ ಈ ರೀತಿಯಾಗಿರುತ್ತಲ್ವ, ಸೊ ಅದನ್ನು ನೀವು ಬ್ಯಾಂಕ್ ಮ್ಯಾನೇಜರು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮಂತ್ಲಿ ಇನ್ಕಮ್ ಕೇಳುತ್ತೆ,
ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಂಡು. ಓಕೆನಾ? ಸೊ ಕನ್ಫರ್ಮ್ ಮಾಡ್ಕೊಂಡು ಟಿಕ್ ಮಾಡ್ಕೊಳ್ಳಿ. ನಂತರ ಪೇ ಡೇ ಕೇಳುತ್ತೆ, ಅಂದರೆ ಯಾವ ಒಂದು ಡೇಟ್ಗೆ ನಿಮ್ಮ ಒಂದು ಅಮೌಂಟ್ ಅಂದರೆ ನಿಮ್ಮದು ಸ್ಯಾಲ್ರಿ ರಿಸೀವ್ ಆಗುತ್ತೆ ಆ ಒಂದು ಡೇಟ್ನ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಅಥವಾ 31st ಇರುತ್ತಲ್ವ, ಸೊ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೋಡ್ ಆಫ್ ಇನ್ಕಮ್ ಕೇಳುತ್ತೆ, ಅಂದರೆ ಯಾವ ರೀತಿಯಾಗಿ ನಿಮ್ಮ ಒಂದು ಇನ್ಕಮ್ ಬರುತ್ತೆ ನಿಮಗೆ. ಲೈಕ್ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ ಅಥವಾ ಬ್ಯಾಂಕ್ ಚೆಕ್ಕಿಗೆ ಬರುತ್ತಾ ಅಥವಾ ಕ್ಯಾಶಿಗೆ ಬರುತ್ತಾ? ಹಲವಾರು ಜನದ್ದು ಬ್ಯಾಂಕ್ ಅಕೌಂಟ್ಗೆ ಬರುತ್ತಲ್ವ, ಸೊ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೋನ್ ಎಕ್ಸ್ಪೀರಿಯನ್ಸ್ ನಿಮ್ದು ಏನಾದರೂ ಇದೆನಾ ಅಂತ ಕೇಳುತ್ತೆ. ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೋ ಬಟ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಸೆಲೆಕ್ಟ್ ಮಾಡಿದ ತಕ್ಷಣ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ. ಆಲ್ರೆಡಿ ನೀವು ಎಂಟರ್ ಮಾಡ್ಕೊಂಡಿರ್ತೀರ, ಬಟ್ ಆದರೂ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ನಿಮ್ದೆಲ್ಲ ಕರೆಕ್ಟ್ ಇದೆನಾ ಒಂದ್ಸರಿ ನೋಡಿಕೊಂಡು ಎಸ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ನಂತರ ನಿಮ್ಮದು ಲೋನ್ ಬಂದ್ಬಿಟ್ಟು ಇಲ್ಲಿ ಇವ್ಯಾಲ್ಯೂಯೇಷನ್ ಆಗುತ್ತೆ. ಓಕೆ, ಸೊ ನಿಮ್ಮದು ಅಪ್ಲಿಕೇಶನ್ ಅವ್ರ ಕಡೆ ರಿಸೀವ್ ಆಗಿದೆ. ನೆಕ್ಸ್ಟ್ ನಿಮಗೆ ನೋಟಿಫೈ ಮಾಡ್ತಾರೆ ಗೈಸ್. ಓಕೆ, ನೋಟಿಫೈ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ ಅಂತಂದರೆ ನಿಮಗೆ ಲಿಮಿಟ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಓಕೆ, ಸೊ ನಿಮ್ಗೆ ತೋರಿಸ್ತೀನಿ ನೋಡಿ, ಇನ್ ಪ್ರೋಗ್ರೆಸ್ ಅಂತಿದೆಯಲ್ಲ, ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟೊಂದು ಲೋನ್ಗೆ ನೀವು ಇಲ್ಲಿ ಎಲಿಜಿಬಲ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಲೋನ್ ಅಪ್ಲೈ ಬರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಸೊ ಫಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಕೇಳಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅದನ್ನು ನೀವು ಪ್ರೊವೈಡ್ ಮಾಡಬೇಕು. ಅದು ಜಸ್ಟ್ OTP ಥ್ರೂನೇ ನೀವು ಮಾಡ್ಕೋಬೋದು. ಅಂದರೆ ಬ್ಯಾಂಕ್ ಅಕೌಂಟ್ಗೆ ಯಾವ ಒಂದು ಮೊಬೈಲ್ ನಂಬರ್ಗೆ ಲಿಂಕ್ ಇರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದೇ ಆಟೋ ಫೆಚ್ ಆಗುತ್ತೆ. ಆಟೋ ಫೆಚ್ ಆದಮೇಲೆ ನಿಮಗೆ ನೆಕ್ಸ್ಟು ಕಂಟಿನ್ಯೂ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ವಿತಿನ್ 2 ಮಿನಿಟ್ಸಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಅನ್ನೋದು ಇರುತ್ತೆ. ಓಕೆ, ಇನ್ನೂ ಡೀಟೇಲಾಗಿ ವೀಡಿಯೋ ಬೇಕು ಅಂತಂದರೆ ಲೈಕ್ ನಾನು ಅಪ್ಲೈ ಮಾಡಿ ಬ್ಯಾಂಕ್ ಅಕೌಂಟಿಗೆ ತೊಗೊಂಡಿದ್ದೀನಿ, ಆ ಒಂದು ವೀಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಗೈಸ್, ಹೋಗಿ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. 101% ಗೈಸ್ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಯಾರು ಕೊಟ್ಟಿಲ್ಲ ಅಂತಂದರೂ ಪರವಾಗಿಲ್ಲ, ಲೋನ್ ಅನ್ನೋದು ಈ ಒಂದು ಅಪ್ಲಿಕೇಶನ್ ಕೊಡುತ್ತೆ. ಓಕೆ, ನೋಡ್ಕೊಳ್ಳಿ. ನಿಮಗೆ ಎಮರ್ಜೆನ್ಸಿ ಇದೆ ಅಂತಂದರೆ ನೀವು ಲೋನ್ನ ಅಪ್ಲೈ ಮಾಡ್ಕೋಬೋದು. ಸೊ ಅಪ್ಲಿಕೇಶನ್ ಯಾವುದು ಅಂತ ಇವಾಗ ಹೇಳ್ತೀನಿ. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್. ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಇದು. ಈ ಒಂದು ಆ್ಯಪಲ್ಲಿ ನನಗೆ ಲೋನ್ ಸಿಕ್ಕಿದೆ. ಡೀಟೇಲ್ ವೀಡಿಯೋನ ನಾನು ಮಾಡಿದ್ದೀನಿ, ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆನಾ, ನೀಡಿತ್ತು ಅಂತಾರೆ ಮಾತ್ರ. ಓಕೆ, ಸೊ 4.4 ಸ್ಟಾರ್ಟಿಂಗ್ ಇದೆ. 20 ಲಕ್ಷ ರಿವ್ಯೂಸ್ ಇದ್ದಾವೆ. 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ. ಓಕೆ, ಇಲ್ಲಿ ನೀವು ಬಿಲ್ ಪೇಮೆಂಟ್ಸ್ಗಳನ್ನ ಮಾಡ್ಕೋಬೋದು, ರೀಚಾರ್ಜ್ ಮಾಡ್ಕೋಬೋದು, ಆ್ಯಂಡ್ ಇಲ್ಲಿ ಆ್ಯಸ್ ಅ ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ. ಓಕೆ, ಸೊ ನಿಮ್ಗೆ ಏನು ಲೋನ್ ಅಮೌಂಟ್ ಸಿಗುತ್ತೆ ಅದನ್ನು ನೀವು ಬ್ಯಾಂಕ್ ಅಕೌಂಟ್ಗೆ ವಿತಿನ್ 2 ಮಿನಿಟ್ಸಲ್ಲೇ ತೊಗೋಬೋದು. ಓಕೆ, ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ನಿಮಗೆ ಲೋನ್ನ ಪ್ರೊವೈಡ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು, ನನಗೆ ಮೇಲ್ಗಡೆಯಿಂದ ಮೆಸೇಜ್ ಕೂಡ ಬಂದಿದೆ. ಆ್ಯಂಡ್ ನನಗೆ ಅಮೌಂಟ್ ಅನ್ನೋದು ಲಿಮಿಟ್ ಅನ್ನೋದು ನೆಕ್ಸ್ಟು ಅಪ್ರೂವ್ ಮಾಡ್ತಾರೆ. ಓಕೆ, ಸೊ ಇಷ್ಟಿರುತ್ತೆ. ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಆ್ಯಂಡ್ ನಿಮ್ಗೇನಾದರೂ ನೀಡಿತ್ತು ಅಂತಲೇ ಲೋನ್ ತೊಗೋಬೋದು. ಇನ್ನು ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ, ಟೆನ್ಯೂರ್ ಯಾವ ರೀತಿಯಾಗಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಆ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಆ ಒಂದು ವೀಡಿಯೋನ ನೋಡ್ಕೊಳ್ಳಿ. ಓಕೆ, ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್.